ಹೌದು, ಚಿಕ್ಕ ವಯಸ್ಸಿಗೆ ಈ ರೀತಿಯ ಒಂದು ದೃಢ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಕಿರುತೆರೆಯ ನಟಿ ನಂದಿನಿ ಅವರು ಅಗಲಿಕೆಯಾಗಿದ್ದಾರೆ. ಹೌದು, ಎಲ್ಲರನ್ನೂ ಸಹ ಬಿಟ್ಟು ಹೋಗಿದ್ದಾರೆ ನಂದಿನಿ ಅವರು. ನಂದಿನಿ ಅವರನ್ನ ನೀವು ಸಾಕಷ್ಟು ಹಲವಾರು ಧಾರಾವಾಹಿಗಳಿಂದ ನೋಡಿರ್ತೀರಾ. ಸಂಘರ್ಷ ಅಂತ ಆಗಿರ್ಬೋದು, ಅಕ್ಕ ತಂಗಿ ಅಂತ ಆಗಿರ್ಬೋದು, ನೀನಾದಿನ ಧಾರಾವಾಹಿ ಆಗಿರ್ಬೋದು, ಮತ್ತೆ ತಮಿಳಿನ ಗೌರಿ ಧಾರಾವಾಹಿ ಆಗಿರ್ಬೋದು. ಸೊ ಹೀಗೆ ಅನ್ಯ ಭಾಷೆಗಳು ಕೂಡ ನಟಿಸಿ ಫೇಮಸ್ ಆದಂತ ಅವರು ಚೆನ್ನೈನಲ್ಲಿ ಶೂಟಿಂಗ್ ಟೈಮ್ ನಲ್ಲಿ ಚೆನ್ನೈಗೆ ಹೋಗಿ ಬರ್ತಾ ಇದ್ರು. ಬೆಂಗಳೂರಿನಲ್ಲೇ ಇವರು ನೆಲೆಸ್ತಾ ಇದ್ದು ತುಂಬಾ ಅದ್ಭುತವಾಗಿ ಕೂಡ ನಡೆಸ್ತಾ ಇದ್ರು. ನೀನಾದಿನದಲ್ಲೂ ಕೂಡ ಅಷ್ಟೇನೆ ತುಂಬಾ ಅದ್ಭುತವಾದಂತಹ ಒಂದು ಪಾತ್ರವನ್ನ ಮಾಡ್ತಾ ಇದ್ರು. ಎಲ್ಲರೂ ಕೂಡ ನೋಡಿರ್ತಾರೆ, ಮೆಚ್ಕೊಂಡಿರ್ತಾರೆ. ಮತ್ತೆ ತಮಿಳುನಾಡಿನಲ್ಲೂ ಸಹ ಇವರು ಫೇಮಸ್ ಆಗಿದ್ರು. ಒಳ್ಳೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇತ್ತು. ಬಟ್ ಇವರು ಖಿನ್ನತೆಗೆ ಏನಾದ್ರು ಒಳಗಾಗಿದ್ರ ಗೊತ್ತಿಲ್ಲ, ತುಂಬಾನೇ ಡಿಪ್ರೆಷನ್ಗೆ ಏನಾದ್ರು ಹೋಗಿದ್ರು ಆದ ಕಾರಣವೇ ಈ ರೀತಿ ಒಂದು ಸ್ಥಿತಿ ಅವರು ಮಾಡ್ಕೊಂಡಿದ್ದಾರೆ. ಪಾಪ ಆಪ್ತ ಸ್ನೇಹಿತರು, ಕುಟುಂಬಸ್ಥರು ಎಲ್ಲರೂ ಕೂಡ ಕಂಬನಿ ಮಿಡಿಯುತ್ತಿದ್ದಾರೆ. ಇನ್ನ ಸಹ ಇವರಿಗೆ ಮದುವೆ ಆಗಿರ್ಲಿಲ್ಲ. ಏನಾಗಿತ್ತು ಅಂತಾನೂ ಸಹ ಗೊತ್ತಿಲ್ಲ. ಲವ್ ಫೇಲ್ಯೂರ ಏನ್ ಕತೆ ಅಂತಾನೂ ಕೂಡ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದಕ್ಕೆ ಕಾರಣ ಇನ್ನ ತನಿಖೆ ಮಾಡಬೇಕಿದೆ. ಒಟ್ಟಿನಲ್ಲಿ ಅತ್ಯುತ್ತಮವಾದಂತಹ ಕಿರುತೆರೆಯ ನಟಿ ನಂದಿನಿ ಅವರು ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ನಿಮಗೂ ಕೂಡ ಇವರು ಗೊತ್ತಿದ್ಯಾ? ನೀವು ಕೂಡ ಇವರನ್ನ ಧಾರಾವಾಹಿಗಳಲ್ಲಿ ನೋಡಿದ್ದೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ. ನಂದಿನಿ ಅವರು ಇನ್ನ ನೆನಪು ಮಾತ್ರ. ಇವರ ಸ್ನೇಹಿತರಿಗೆ, ಇನ್ನ ಸಹ ಕಲಾವಿದರಿಗೂ ಕೂಡ ಒಂದು ಬೇಸರ ಕೂಡ ಆಗಿದೆ. ಒಂದು ದೊಡ್ಡ ಆಘಾತ. ಭಾರತ ಲೋಕಕ್ಕೆ ಹೋಗಿದ್ದಾರೆ. ಒಂದು ಕಿರುತೆರೆ ಲೋಕಕ್ಕೆ ಒಂದು ಆಘಾತಕಾರಿ, ಒಂದು ದುಃಖಕರ ಒಂದು ವಿಚಾರ ಅಂತಾನೆ, ಶೋಕ ಸಾಗರ ಅಂತಾನೆ ಹೇಳ್ಬೋದು.